ಮೊಮ್ಮಗನೇ, ಆತಂಕ ಪಡಬೇಡ. ನಾವು ಖಂಡಿತ ಟೈಮ್ ಸರಿಯಾಗಿ ಹೋಗಿ ಸೇರ್ಕೋತೀವಿ. ಈ ಮದ್ವೆನ ಅದೇನೇ ಆದ್ರೂ ನಿಲ್ಲಿಸ್ತೀವಿ. ಗಿರಿ ಹೇಳೋ. ಏಯ್, ಎಲ್ಲೋ ಇದೆಯಾ? ಶಿವರಾಜ್ ಹೆಂಡ್ತಿನ ಕರ್ಕೊಂಡ್ಬರ್ತಿದ್ದೀವಿ. ಆ ಕಡೆ ಏನ್ ನಡೀತಿದೆ? ಏಯ್, ಸದ್ಯಕ್ಕೆ ಜೀರಿಗೆ ಬೆಲ್ಲ ಹಿಡ್ದಂಗ್ ತಡೆದಿದ್ದೀವಿ ಕಣೋ. ಆದ್ರೆ ನಿಮ್ಮಮ್ಮ ಜೀರಿಗೆ ಬೆಲ್ಲ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಾಳಿನೇ ಕಟ್ಟಿಸ್ಬಿಡಿ ಅಂತ ಹೇಳಿ ತುಂಬಾ ಅರ್ಜೆಂಟ್ ಮಾಡ್ತಿದಾರೆ ಕಣೋ. ಒಂದು 10 ನಿಮಿಷ ಏನಾದ್ರೂ ಮಾಡಿ ಹೋಲ್ಡ್ ಮಾಡು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು? ಉತ್ತಮ್ ಉತ್ತಮ್, ಏನಾಯ್ತು? ಏನು ಹೇಳಿಲ್ಲ ಕಣೋ, ಕಟ್ ಮಾಡ್ದ. ಏನಾಯ್ತು ಮೊಮ್ಮಗನೇ? ಕಾರ್ಯಕ್ಕೆ ನಿಲ್ಲಿಸ್ದೆ? ಒಂದ್ಸರಿ ಆ ಕಡೆ ನೋಡಿ ತಾತ. ಲೇ, ಆ ಉತ್ತಮ ಮದ್ವೆ ಮನೆಗೆ ಹೋಗ್ಬೇಕು ಅಂದ್ರೆ ಇದೇ ದಾರಿಲೋ ಹೋಗ್ಬೇಕು. ಯಾವ ಪರಿಸ್ಥಿತಿಲೂ ಅವ್ನು ಮದ್ವೆ ಮನೆಗೆ ಹೋಗ್ಬಾರ್ದು. ಆ ಭವಾನಿ ಜೀವಂತವಾಗಿರ್ಬಾರ್ದು. ಏಯ್, ಯಾವ ಗಾಡಿ ಬಂದ್ರು ಹುಡುಕ್ರೋ. ಆಯ್ತಣ್ಣ. ಈಗ ಏನ್ ಮಾಡೋದು? ಹೇಗ್ ಹೋಗೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ತಾತ. ಓಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಂ ಯೋಪಫಯೇ ಶ್ರೀಂ ಚಂದ್ರಾಂ ಪ್ರಭಾಸಾಂ ಯಸ್ಸಾ ಜ್ವಲಂತೀಂ ಶ್ರೀಂ ಲೋಕೆ ದೇವಶಿಷ್ಟಾಂ ಉದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ. ನೋಡಪ್ಪ, ಇನ್ನು ಮಾಂಗಲ್ಯ ಧಾರಣೆನ ಮಾಡ್ಬೋದು. ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ಪುರೋಹಿತರೆ, ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ತಾಳಿ ಇರ್ಬೇಕಲ್ವಾ? ತಾಳಿ ಎಲ್ಲೋಯ್ತು? ತಾಳಿ ಏನಾಯ್ತು? ಇಲ್ಲ ಅಂದ್ರೆ ಏನರ್ಥ? ಈಗ ತಾನೇ ಶುಭ ಪರ್ವ ತಗೊಂಡು ಹೋಗುವಾಗ ತಾಳಿ ಇತ್ತಲ್ವಾ? ಅಷ್ಟ್ರಲ್ಲೇನೋ ಯಾರೋ ತಾಳಿನ ತಗೊಂಡಿರ್ಬಹುದು. ಇದೊಂದ್ ಜನ್ಮ. ಅಷ್ಟ ದರಿದ್ರದ ಬಗ್ಗೆ ಕೇಳಿದ್ದೆ ಹೊರತು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಮದುವೆ ಅನ್ಕೊಂಡಾಗ್ಲಿಂದ ಬರೀ ವಿಘ್ನಗಳೇ ಹೊರತು ಒಂದೇ ಒಂದು ಕೆಲಸ ಕೂಡ ಸರಿಯಾಗಿ ಆಗ್ತಿಲ್ಲ. ಯಾರೋ ಬೇಕು ಅಂತಾನೆ ಈ ಮದ್ವೆನ ನಿಲ್ಲಿಸ್ಬೇಕು ಅಂತಾನೆ ತಾಳಿನ ಕದ್ದಿದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿರೋರ್ ಹತ್ರನೇ ಇರತ್ತೆ ಹುಡುಕಿ. ತಾಳಿ ಖಂಡಿತವಾಗ್ಲೂ ಸಿಗತ್ತೆ. ಇಲ್ಲಿ ನೋಡಿ, ಮೊದ್ಲು ಕದ್ದಿರೋ ತಾಳಿನ ತಂದ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಜೀರಿಗೆ ಬೆಲ್ಲದ ಮುಹೂರ್ತ ಮುಗ್ದೋಯ್ತು, ಇನ್ನು ತಾಳಿ ಕಟ್ಟೋ ಮುಹೂರ್ತ ಕೂಡ ಮುಗ್ದೋಗೋ ತರ ಇದೆಯಮ್ಮ. ಅತ್ತೆ, ನೀವು ಹೀಗೆ ಕೇಳಿದ್ರೆ ಯಾರು ಕೊಡಲ್ಲ. ಎಲ್ರನ್ನು ಚೆಕ್ ಮಾಡಿ ನನಗೆ ನನ್ನ ತಾಳಿ ಕೊಡ್ಸಿ. ನೀನ್ ಹೆಂಗಸ್ರನ್ನ ಚೆಕ್ ಮಾಡೋ, ನಾನ್ ಗಂಡಸ್ರನ್ನ ಚೆಕ್ ಮಾಡ್ತೀನಿ. ಅಣ್ಣ, ಹೋಗಿ ಎಲ್ಲಾರನ್ನೂ ಚೆಕ್ ಮಾಡಿ. ಅದಕ್ಕೆ ತಾಳಿ ನಿಮ್ ಹತ್ರನೇ ಇದೆ ಅಲ್ವಾ? ಮತ್ತಿನ್ನೇನು? ಕಣ್ಮುಂದೆನೆ ಒಂದ್ ಹೆಣ್ಣಿನ ಜೀವನ ಹಾಳಾಗ್ತಾ ಇದೆ ಅಂದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಗತ್ತಾ? ಒಳ್ಳೆ ಕೆಲ್ಸ ಮಾಡಿದ್ಯಾ. ಮೊಮ್ಮಗನೇ, ಹೋಗ್ಲಿ, ಇನ್ನೊಂದ್ ದಾರಿ ಏನಾದ್ರೂ ಇದೆಯಾ ಅಂತ ನೋಡು. ನಮ್ಗಷ್ಟು ಟೈಮ್ ಇಲ್ಲ ತಾತ. ಮತ್ತೀಗ ಏನ್ ಮಾಡೋದು ಅಂತೀಯೋ? ತಾತ, ಇನ್ನು ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಹೇಗೋ ಮೊಮ್ಮಗನೇ? ಹೇಳ್ತೀನಿ, ಬನ್ನಿ. ನೀನು ಸೂಪರ್ ಕಣ ಮೊಮ್ಮಗನೇ. ಏನಪ್ಪಾ, ಇಲ್ಲೊಂದು ಪೊಲೀಸ್ ಗಾಡಿ ಇತ್ತಲ್ಲ, ಎಲ್ಲೋಯ್ತು? ನಿಮ್ಮೋರೆ ಅಂತ ಹೇಳಿ 3 ಜನ ಗಾಡಿ ಎತ್ಕೊಂಡವ್ರು ಸರ್. ಹಾ, ನಿಮ್ಮೋರಲ್ವಾ? ಹಾ, ನಮ್ಮೋರೆ.
ಸರ್ ನಮ್ಮ ಪೊಲೀಸ್ ಗಾಡಿನ ಯಾರೋ ತಗೊಂಡೋಗಿದ್ದಾರೆ ಸರ್. ನೋಡು ಸಿಸ್ಟರ್, ಎಲ್ಲಾರನ್ನೂ ಹುಡುಕಾಯ್ತು, ಇಲ್ಲಿ ಯಾರ ಹತ್ರನೂ ತಾಳಿ ಸಿಗ್ಲಿಲ್ಲ. ನಿನಗೇನಾದ್ರೂ ಸಿಕ್ತಾ? ಇಲ್ಲ. ಇವಾಗ ಮಿಕ್ಕಿರೋದು ಅಂದ್ರೆ ಮಂಟಪದ ಮೇಲಿರೋರಷ್ಟೇ. ಅದೇನ್ರಿ, ಮಂಟಪ ಮೇಲಿರೋದು ನಾವೇ ಅಲ್ವಾ? ನಾವ್ಯಾಕೆ ತಾಳಿ ತಗೊಳ್ತೀವಿ ಹೇಳಿ? ಅದು ನಿಜನೇನು? ಏನಯ್ಯ ನಿಜ? ಹಾ, ಕೆಳಗ್ ಕೂತಿರೋನ್ನೆಲ್ಲ ಹುಡುಕಿ ಮಂಟಪದ ಮೇಲೆ ಇರೋರ ಹತ್ರ ಹುಡುಕ್ದೇ ಇದ್ರೆ ಇವರೆಲ್ಲ ಏನ್ ಅನ್ಕೊಳಲ್ಲ. ಹೌದು, ನಮ್ ಹತ್ರ ಹುಡುಕದ್ಮೇಲೆ ನಿಮ್ ಹತ್ರನೂ ಹುಡುಕ್ಲೇಬೇಕು. ನಮಗೊಂದ್ ರೂಲು, ನಿಮಗೊಂದ್ ರೂಲಾ? ಸರಿ ಅಣ್ಣ, ನೀನ್ ಬಂದು ಚೆಕ್ ಮಾಡು. ಬೇಕಾಗಿಲ್ಲ, ನಾನೇ ಹೋಗಿ ಚೆಕ್ ಮಾಡ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ದೇವ್ರ ದಯೆಯಿಂದ 2ನೇ ಮದುವೆ ಮಾಡ್ಕೊಳ್ತಾ ಇದ್ರೆ ಬರೀ ವಿಘ್ನಗಳೇ. ಅಯ್ಯೋ, ಈಗ ತಾಳಿ ನನ್ನ ಹತ್ರ ಸಿಕ್ತು ಅಂದ್ರೆ ಅಮ್ಮನೂ ಅತಿಗೆ ನನ್ನ ಗಂಡ ಮೂವರು ಸೇರಿ ನನ್ನ ಸಾಯಿಸ್ಬಿಡ್ತಾರೆ. ಅಪ್ಪ ದೇವ್ರೆ, ಹೇಗಾದ್ರೂ ಕೃಪೆ ಮಾಡಿ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ನನ್ನ ತಾಳಿ ನನಗೆ ವಾಪಸ್ ಕೊಡ್ಸು ದೇವ್ರೆ. ಅದೇ ತಾಳಿ ಇಲ್ಲೇ ಇದೆ. ತಾಳಿನ ನೀವು ಹುಡ್ಕೋದಲ್ಲಪ್ಪ, ತಾಳಿನೇ ನಿಮ್ಮನ್ನ ಹುಡ್ಕೊಂಡ್ ಬಂದಂಗಾಯ್ತು. ಭಗವಂತ, ಈ ಶಿವರಾಜ್ ಕೈಯಲ್ಲಿ ನನ್ ಜೀವನ ಹಾಳಾಗಿ ಹೋಗುತ್ತಾ? ಜೀವನ ಪೂರ್ತಿ ನರಳಿ ನರಳಿ ಅಳೋದೇ ಆಗುತ್ತಾ? ಏನು ನಾನು ನೋಡಿ ಶಾಕ್ ಆದ್ಯಾ? ಮನೆ ಒಳಗ್ ತಳ್ಳಿ ನನ್ನ ಲಾಕ್ ಮಾಡ್ದೆ, ರೋಡ್ ಮೇಲೆ ಯಾಮಾರಿಸಿ ತಪ್ಪಿಸ್ಕೊಂಡ್ಬಂದೆ. ಇದೀಗ ನಾವು ಬರಲ್ಲ ಅನ್ಕೊಂಡ್ಯಾ? ಸಿಕ್ಕಾಕ್ಸೋದು ನಿನಗ್ ಗೊತ್ತಿದ್ರೆ ತಪ್ಪಿಸ್ಕೊಳ್ಳೋದು ನಿನಗಿನ್ನ ಚೆನ್ನಾಗ್ ಗೊತ್ತು. ಏಯ್, ಹೋಗಿ ಅವಳನ್ನ ಹೇಳ್ಕೊಂಬ. ಏಯ್, ಒಂದೇ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಕತ್ತರಿಸ್ಬಿಡ್ತೀನಿ. ಏಯ್ ನೋಡೋ ಶಂಕರ್, ಮೊದಲನೇ ಹೆಂಡತಿ ಬದುಕಿದಾಗ್ಲೇ 2ನೇ ಮದುವೆ ಮಾಡ್ಕೊಳ್ಳೋದು ಕಾನೂನು ಪ್ರಕಾರ ತಪ್ಪು. ಈ ವಿಷಯ ನಿನಗೆ ಕೂಡ ಗೊತ್ತು. ಅನಗತ್ಯವಾಗಿ ಶಿವರಾಜ್ಗೆ ಹೆಲ್ಪ್ ಮಾಡಿ ನೀನ್ ಕೂಡ ಅಪರಾಧದಲ್ಲಿ ಸಿಕ್ಕಾಕೊಂಡು ಜೈಲಲ್ಲಿ ಚಿಪ್ಪಲ್ ತಿನ್ಬೇಕಾಗಿ ಬರುತ್ತೆ. ಮೊಮ್ಮಗನೇ, ಅವ್ರ ಹತ್ರ ಮಾತು ಯಾಕೆ? ಒಳಗ್ ಹೋಗೋಣ ಬಾ. ಏಯ್, ಮೊದ್ಲ ಮುದ್ಕೊಂಡು ಹಿಡ್ಕೊಂಡ್ರ. ಬಿಡೋ, ಬಿಡೋ ಅಂದ್ರೆ ಮೈಥಿಲಿ, ನಮ್ಮ ಮದುವೆ ನಡೆದು ಹೋಗುತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ನೀನ್ ನನ್ನ ಹೆಂಡತಿ ಕಣೆ. ನಿಲ್ಸಿ. ಸುಹಾಸಿನಿ, ಉತ್ತಮ್ನ ಮುಂಬೈಗೆ ಕಳಿಸ್ತೀನಿ ಅಂದ್ಯಲ್ಲ, ಹೋಗ್ಲಿಲ್ವಾ? ಹೋಗಿದ್ರೆ ಇಲ್ಲಿಗೆ ಹೇಗ್ ಬರ್ತಿದ್ದ ಅತ್ತೆ? ಉತ್ತಮ್ನ ಮಾವನವರೇ ತಡೆದಿರ್ತಾರೆ. ಇವನೇನು
ಮುಂಬೈಗೆ ಹೋಗದೆ ನನ್ನ ಹೆಂಡತಿನ ಕರ್ಕೊಂಡು ಬಂದಿದ್ದಾನೆ. ಏನೋ ಮನೆ ಹಾಳ. ಮೊದಲನೇ ಹೆಂಡತಿಗೆ ವಿಚ್ಛೇದನೆ ಕೊಡದೆ ಇಲ್ಲಿ ಇನ್ನೊಂದು ಹುಡುಗಿ ಕುತ್ತಿಗೆ ಕೊಯ್ಯೋದಕ್ಕೆ ರೆಡಿ ಆಗ್ತಿದ್ಯಾ? ಇನ್ಸ್ಪೆಕ್ಟ್ರೆ, ಈ ನೀಚನ್ನ ಈ ಕೂಡಲೇ ನೀವು ಅರೆಸ್ಟ್ ಮಾಡಬೇಕು. ಯಾಕೆ ಅರೆಸ್ಟ್ ಮಾಡ್ತಾರೆ? ಏಯ್, ಬಾಯಿ ಮುಚ್ಚೋ. ಪೊಲೀಸ್ ಬಂದಿರೋದು ಗೊತ್ತಾದ್ಮೇಲೂ ನಾಚಿಕೆ ಇಲ್ದೇನೆ ಮಾಡಿ ತಪ್ಪನ್ನ ಕವರ್ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ. ಇನ್ಸ್ಪೆಕ್ಟರ್, ಅವನಿಗೆ ನಾವು ಹೇಳಿದ್ರೆ ಸರಿ ಹೋಗಲ್ಲ. ನಿಮ್ ಭಾಷೆಯಲ್ಲಿ ನೀವೇ ಹೇಳಿ. ಏ ಶಿವರಾಜ್, ಈ ಅಮ್ಮ ನಿನ್ ಮೊದಲನೇ ಹೆಂಡ್ತಿನ? ಅಂದ್ರೆ ಅದು ನನ್ನ ಮೊದಲನೇ ಹೆಂಡ್ತಿನೇ ಸರ್. ಡಿವೋರ್ಸ್ ಕೊಟ್ಟಿದ್ಯಾ? ಅಪ್ಲೈ ಮಾಡಿದ್ದೀನಿ ಸರ್, ಇನ್ನೂ ಬಂದಿಲ್ಲ. ಮತ್ತೆ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡ್ದೆ ನನ್ ಕುತ್ತಿಗೆಗೆ ಹೇಗ್ ತಾಳಿ ಕಟ್ಬೇಕು ಅನ್ಕೊಂಡ್ಯೋ? ಏನೇ ಬೈತಿದ್ಯಾ? ಬೈಯೋದಲ್ಲ ಕಣೋ, ಆಲ್ರೆಡಿ ಒಂದ್ ಹೆಣ್ಣಿನ ಕುತ್ತಿಗೆ ಕೊಯ್ದು ನಮ್ಮಮ್ಮನ ಬ್ಲ್ಯಾಕ್ ಮೇಲ್ ಮಾಡಿ ನನ್ ಜೀವನ ಕೂಡ ನಾಶ ಮಾಡಕ್ ನೋಡ್ದೆ. ನಿನ್ನಂಥವನ್ನ ನನಗೆ ಹೊಡಿತ್ಯಾ? ಹೊಡಿಯೋದಲ್ಲ ಕಣೋ, ನಿನ್ನೋ ಕುತ್ತಿಗೆ ಹಿಸ್ಗೆ ಸಾಯಿಸ್ತೀನಿ. ನೀನು ಸುಮ್ನೆ ಬಿಡಲ್ಲ ಕಣೋ. ಮೇಡಮ್, ಅನ್ಯಾಯ ಮಾಡ್ತೀಯ ನನಗೇನೆ. ಕಾನೂನ್ನ ನಿಮ್ ಕೈಗೆ ತಗೋಬೇಡಿ. ಶಿಕ್ಷೆ ಕೊಡಕ್ ನಾವಿದ್ದೀವಿ. ಕಾನ್ಸ್ಟೇಬಲ್ಸ್, ಅವನನ್ನ ಅರೆಸ್ಟ್ ಮಾಡಿ. ಇಲ್ಲ, ಇವರೆಲ್ಲ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ಬಂದು ಈ ಮದ್ವೆ ನಿಲ್ಸಕ್ ನೋಡ್ತಾ ಇದ್ದಾರೆ. ಎಸ್ಐ ಅವರೇ, ಇಷ್ಟು ದಿನಗಳಿಂದ ತನ್ನ ಗಂಡನ್ನ ನೋಡೋದಕ್ಕೆ ಬರ್ದೇ ಇರೋಂತ ಆ ಹೆಂಗ್ಸು ಇವಾಗ ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ತಾ ಇದೆ ಅಂದ ಕೂಡ್ಲೆ ಯಾಕೆ ಬಂದಿದ್ದಾಳಂತೆ? ಅಂದ್ರೆ ಇದ್ರಲ್ಲಿ ಏನೋ ಸ್ವಾರ್ಥ ಇದೆ ಅಂತಾನೆ ಅಲ್ವಾ? ಸುಹಾಸಿನಿ ಅವ್ರೆ, ಸ್ವಾರ್ಥ ಅವಳದಲ್ಲ ರೀ, ಇವನು ಈ ನೀಚಂದು. ಇಂಥವನಿಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ದು, ನಿಮ್ಮೆಲ್ಲರದು ಸ್ವಾರ್ಥ. ಒಳ್ಳೇದ್ ಮಾಡ್ಬೇಕು ಅಂತ ಒಬ್ಬ ವ್ಯಕ್ತಿ ನನಗ್ ನ್ಯಾಯ ಕೊಡಿಸ್ಬೇಕು ಅಂತ ಮದ್ವೆ ಮಂಟಪಕ್ ಬಂದ್ರೆ ಆ ಹೆಂಗಸನ್ನ ನೋಡಿ ಸ್ವಾರ್ಥಿ ಅಂತಿದ್ದೀರಾ? ಕರೆಕ್ಟೇ. ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡ್ದೇನೆ ನನ್ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ನೋಡಿದ್ದ ಸರ್. ಇವನ್ನ ಸುಮ್ನೆ ಬಿಡ್ಬೇಡಿ. ಈಗ್ಲೇ ಇವನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿ ಬಾತ್ರೂಮ್ ತೊಳ್ಸಿ. ಇನ್ನು ಲೇಟ್ ಮಾಡಿದ್ರೆ ಆ ದುಷ್ಟ ಏನಾದ್ರೂ ಒಂದು ತಂತ್ರ ಮಾಡಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅವಕಾಶನ ಅವನಿಗೆ ಕೊಡಬೇಡಿ. ಅವನನ್ನ ತಕ್ಷಣ ಅರೆಸ್ಟ್ ಮಾಡಿ. ಕಾನ್ಸ್ಟೇಬಲ್ಸ್, ಅವನ್ನ ಹಿಡ್ಕೊಂಬನ್ನಿ. ಸರ್ ನಡಿ, ಸರ್ ನಡಿ, ನಡಿ, ಬಾ. ಸರ್ 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 ಬಿಡಿ ಸರ್. ನಡಿಯೋ. ನಡಿ ನಡಿ. ಬಿಡಿ ಸರ್. ನಡಿ. ಸರ್, ಇದು ಅನ್ಯಾಯ ಸರ್. ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು ಇಲ್ಲಿವರೆಗೂ ನನಗೆ ಡಿವೋರ್ಸ್ ಕೊಡದೇ ಇರೋ ಕೋರ್ಟ್ ಅವ್ರನ್ನ ಬಿಟ್ಟು ಇಷ್ಟು ವರ್ಷ ನನ್ನ ಕಡೆ ಗಮನ ಕೊಡದೇ ಇರೋ ನನ್ನ ಹೆಂಡತಿನ ಬಿಟ್ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ. ಏಯ್, ನಿನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದಾರಂತ ಸ್ಟೇಷನ್ ಕರ್ಕೊಂಡೋಗಿ ಲಾಠಿಯಿಂದ ಹೇಳ್ತಾರೆ. ಸುಮ್ನೆ ಹೋಗ. ಏಯ್, ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ. ಮೈತಿಲಿ ನನಗೆ ಸಿಗಬಾರ್ದು ಅಂತ, ನನ್ನ ಮದುವೆ ಮಾಡ್ಕೋಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ಯಾ ಅಲ್ವಾ? ಏಯ್, ನಿನ್ನ ಬಿಡಲ್ಲ ಕಣೋ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ನ ಸಾವನ ದೇವರು ನನ್ನ ಕೈಲೇ ಬರ್ದಿದ್ದಾನೆ. ಜೈಲಿಂದ ಬರ್ತಿದ್ದ ಹಾಗೆ ನಿನ್ನ ಖಂಡಿತ ಎತ್ತು ಬಿಡ್ತೀನೋ. ಏಯ್, ಏನ ನಮ್ಮ ಮುಂದೆನೆ ಹೆದರ್ಸ್ತೀಯಾ? ಏಯ್, ಹೇಳ್ಕೊಂಡು ಹೋಗ್ರ ಅವನ್ನ. ಏಯ್, ನಡಿ ನಡಿ ನಡಿ. ಹೇಳದ್ ಕೇಳಿ. ಆಯ್ ಮುಚ್ಕೊಂಡು ನಡಿಯೋ. ಸರ್ ಸರ್ ತಾತ
ಇದೆಲ್ಲ ನಿಮ್ಮಿಂದಾನೆ, ಕೇವಲ ನಿಮ್ಮಿಂದಾನೆ. ಈ ಮದ್ವೆನ ನಿಲ್ಸೋಕಾಗಿದ್ದು, ಇಲ್ಲಾಂದಿದ್ರೆ ನನ್ ಜೀವನ ನಾಶ ಆಗಿ ಹೋಗಿರ್ತಿತ್ತು. ನನ್ ಸ್ವಂತ ತಾತ ಆಗಿದ್ದಿದ್ರೆ ಎಷ್ಟು ಹೋರಾಡಿ ಈ ಮದ್ವೆ ನಿಲ್ಲಿಸ್ತಿದ್ರು. ನೀವು ಕೂಡ ಹಾಗೆ ನಿಲ್ಸಿದ್ರಿ ತಾತ. ಥ್ಯಾಂಕ್ ಯು ಸೋ ಮಚ್ ತಾತ. ನನ್ನ ಬಂಗಾರ ನೀನು. ಈ ತಾತ ಜೀವಂತವಾಗಿರೋವರೆಗೂ ನಿನ್ನ ಮೈ ಮೇಲೆ ನೊಣ ಕೂತ್ಕೊಳ್ಳೋಕ್ಕೂ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದೆ. ನನ್ನ ಮಾತಿಗೆ ನಾನು ಕಟ್ಟು ಬಿದ್ದಿದ್ದೀನಿ. ಅದಕ್ಕೆ ಆ ಶಿವರಾಜ್ ನಿಜವಾದ ಮುಖವಾಡನ ಬಯಲಾಗೋ ತರ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಉತ್ತಮ್ ಅವ್ರೆ. ಇಷ್ಟು ದಿನ ನೀವು ನನಗೆ ಒಳ್ಳೇದನ್ನ ಬಯಸೋ ವ್ಯಕ್ತಿ, ಆದ್ರೆ ಇವತ್ತಿಂದ ಅದಕ್ಕೂ ಮೀರಿ ನಾನ್ ಜೀವಂತವಾಗಿರೋವರೆಗೂ ನಿಮ್ಮನ್ನ ಮರೆಯಲ್ಲ ರೀ. ದೇವ್ರಂತ ಮನುಷ್ಯರು ಯಾರಾದ್ರೂ ಇದ್ರೆ ಅದು ನೀವೇ ರೀ. ಥ್ಯಾಂಕ್ ಯು ಸೋ ಮಚ್. ಮದ್ವೆ ಅರ್ಥದಲ್ಲಿ ನಿಲ್ಲೋದು ಅಂದ್ರೆ ಏನು ಅಂತ ಕಣ್ಣಾರೆ ನೋಡಿದ್ವಿ, ಅದು ಕೂಡ ನಿನ್ನಿಂದ. ಅಲ್ಲ, ಮುಂಬೈಗೆ ಹೋಗು ಅಂತ ಹೇಳಿದ್ರೆ ವಾಪಸ್ ಯಾಕೋ ಬಂದಿದ್ಯಾ? ನಾನೇ ಕರ್ಕೊಂಡ್ ಮುಂಬೈ ಬ್ರಾಂಚ್ ಅಲ್ಲಿ ಫ್ರಾಡ್ ನಡೆದಿದೆ ಅಂತ, ಅಲ್ಲಿಗೆ ಅರ್ಜೆಂಟ್ ಆಗಿ CEO ಬರಬೇಕು ಅಂತ ನಿಮಗ್ ಯಾರು ಹೇಳಿದ್ದು? ಅಂದ್ರೆ ಅದು ನಿಮ್ಮ ನಾಟಕಗಳೆಲ್ಲ ನನಗ್ ಗೊತ್ತು. ಅದಕ್ಕೆ ಮುಂಬೈ ಬ್ರಾಂಚ್ಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದೆ. ಅಲ್ಲಿ ಯಾವ ಥರದ ಅಗತ್ಯನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವನನ್ನ ವಾಪಸ್ ಕರ್ಸ್ಕೊಂಡೆ. ಈ ತರ ಹುಚ್ಚುಚ್ಚು ಕೆಲಸ ಮಾಡಿ ನಿಮ್ಮ ಬೆಲೆನ ನೀವೇ ಕಳ್ಕೋಬೇಡಿ. ಸರಿ ಆಯ್ತು. ಬಿಡ್ರಿ. ಎರಡನೇ ಮದ್ವೆ ಆಗೋದಲ್ದೆ ಈ ತರ ರೌಡಿಗಳನ್ನ ಇಟ್ಕೊಂಡು ಕಿಡ್ನಾಪ್ ಮಾಡ್ತೀಯಾ? ಒಬ್ಬೊಬ್ರದ್ದು ಚರ್ಮ ಸುಲ್ದಾಕ್ಬಿಡ್ತೀನಿ. ಬಿಡ್ರಿ. ಕಾನ್ಸ್ಟೇಬಲ್ಸ್, ಗಾಡಿ ಒಳಗೆ ಹಾಕಿ ಅವ್ರನ್ನ. ಹಾಕ್ರೋ, ನಡಿರೋ ಒಳಗೆ. ತಗೋಮಮ್ಮ, ಬೈಲಿ ಚುಚ್ಚಿ ಚುಚ್ಚಿ ಸಾಯ್ತ ಅವ್ನ. ಹೋಗು ಹೋಗು, ಚುಚ್ಚಿ ಚುಚ್ಚಿ ಸಾಯ್ತ. ನಿಲ್ಲು. ಈ ಮದ್ವೆ ನಿಂತು ಹೋಗೋದ್ರ ಹಿಂದೆ ತುಂಬಾ ಜನದ ಕೈವಾಡ ಇದೆ. ಅದ್ರಲ್ಲಿ ಈ ಮನೆಯವರು ಕೂಡ ಕಾರಣ ಆಗಿದ್ದಾರೆ ಅನ್ಕೋತೀನಿ. ಮನೆಗೆ ಹೋದ್ಮೇಲೆ ಯಾರ್ಯಾರ ಪಾತ್ರ ಎಷ್ಟಿತ್ತು ಅಂತ ತಿಳ್ಕೊತೀನಿ. ಇಲ್ಲಿ ಇನ್ನೇನ್ ಕೆಲ್ಸ? ಹೋಗೋಣ ಬನ್ನಿ. ಉತ್ತಮ್, ಮೈಥಿಲಿ ಜೊತೆ ನಡಿಬೇಕಾದ್ರೆ ನನ್ನ ಮದುವೆ ನಿಲ್ಸಿದ್ಯಾ? ನನ್ನ ಜೈಲಿಗೆ ಕಳಿಸ್ತಾ ಇದ್ಯಾ? ನನ್ನ ಮೈಥಿಲಿನ ನನ್ನಿಂದ ಶಾಶ್ವತವಾಗಿ ದೂರ ಮಾಡ್ತಿದ್ಯಾ? ಖಂಡಿತ ಇವತ್ತಲ್ದೇ ಇದ್ರೆ ನಾಳೆ ಮೈಥಿಲಿನ ನಾನು ಮದುವೆ ಮಾಡ್ಕೋತೀನಿ. ನಾನು ಸಂಸಾರ ಮಾಡ್ಬೇಕಾಗಿರೋ ಮೈಥಿಲಿ ಜೊತೆ ನೀನ್ ಸಂಸಾರ ಮಾಡ್ಬೇಕು ಅಂತಿದ್ಯಾ? ಅದು ನಡೆಯೋದಿಕ್ಕೆ ನಾನ್ ಬಿಡಲ್ಲ.